ಬರ್ದಂಗ್ ನೋಡ್ಕೊಳ್ಳಿ. ಎಸ್ ಮೇಡಮ್. ಎವಿಡೆನ್ಸ್ ಇದೆಯಾ ಅಂತ ಎಲ್ಲ ಕಡೆ ಚೆಕ್ ಮಾಡಿ. ಚೆಕ್ ಮಾಡ್ತೀನಿ ಮೇಡಮ್. ಎವಿಡೆನ್ಸ್ ಎಲ್ಲ ಚೆಕ್ ಮಾಡಿ. ಸರ್ ಯಾರು ಇನ್ಫಾರ್ಮ್ ಮಾಡಿದ್ದು? ಮೊದಲು ಕಂಟ್ರೋಲ್ ರೂಮಿಗೆ ಫೋನ್ ಬಂತು ಮೇಡಮ್, ಅವರೇ ನಮಗೆ ಇನ್ಫಾರ್ಮ್ ಮಾಡಿದ್ದು. ಅದಾದ್ಮೇಲೆ ನಾನು ನಿಮಗೆ ತಿಳಿಸ್ದೆ ಮೇಡಮ್. ಪ್ರೆಸ್ ಮೀಡಿಯಾ ಏನು ಬರ್ದಂಗ್ ನೋಡ್ಕೊಳ್ಳಿ. ಸರಿ ಮೇಡಮ್, ನೋಡ್ಕೋತೀವಿ. ಎವಿಡೆನ್ಸ್ ಇದ್ರೆ ಕರೀರಿ. ಏ ಗುರು ಬೈಲೆ ಬಾರ ಇಲ್ಲಿ. ಪಂಚ ಕೆಳಗಳು ಸರ್ ನಮಸ್ಕಾರ. ನೀನೇನ ಮೊದಲು ನೋಡಿದ್ದು? ಹೌದು ಸರ್. ಅವ್ನು ಯಾರು ಅಂತ ಗೊತ್ತಾ ನಿನಗೆ? ಸರ್ ಗೊತ್ತು ಸರ್, ಹೇಳಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ ಸರ್. ನೀವ್ ಅನ್ಕೊಂಡಿರೋ ಹಾಗೆ ಅವನು ಸಾಧಾರಣ ಮನುಷ್ಯ ಅಲ್ಲ, ತುಂಬಾ ಖತರ್ನಾಕ್ ನನ್ನ ಮಗ ಅವನು. ನಾನು ಹೇಳೋವರೆಗೂ ಅವನು ಒಳಗೆ ಇರಬೇಕು. ಓಕೆ ಸರ್. ಹಲೋ. ಹಲೋ ASP, ನಾನು ಯುದಾಸ್ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನೀವು ಅರೆಸ್ಟ್ ಮಾಡಿದಾರಲ್ಲ, ಅವನನ್ನ ಮಾತ್ರ ಬಿಡಬೇಡಿ. ಒಳ್ಳೆ ಒಂಥರನೇ ಕಾಣ್ತಾನೆ, ದೊಡ್ಡ ಕೊಲೆಗಾರ ಅವನು. ಅವನು ಜೈಲಲ್ಲೇ ಇರಲಿ. ಅವನು ಈಚೆ ಬಂದ್ರೆ ಎಷ್ಟೊಂದು ಕೊಲೆಗಳಾಗ್ತವೆ. ಮಿನಿಸ್ಟರ್ ಹೇಳಿದಾರಲ್ವಾ ಅವನ ಬಗ್ಗೆ ಎಲ್ಲ. ಹಲೋ. ಹಲೋ ASP ಮೇಡಮ್, ಯಾರು? ನಾನು ಕೌನ್ಸಿಲರ್ ಮಾತಾಡ್ತಿರೋದು. ಪೊಲೀಸರು ಈಗ ಸರಿಯಾಗಿ ಕೆಲಸ ಮಾಡ್ತಿದ್ದೀರಾ? ಅವನು ಸಾಧಾರಣದವನಲ್ಲ ಮೇಡಮ್, ತುಂಬಾ ಜನರ ಜೀವನ ಜೊತೆ ಆಟ ಆಡಿದಾನೆ. ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬರಬಾರ್ದು. ಆ ಥರ IPC ಸೆಕ್ಷನ್ ಹಾಕಿ ರುಬ್ಬಿಡಿ. ಸರಿ, ಓಕೆ. ಮಿನಿಸ್ಟರ್ ಈಗಾಗಲೇ ಅವನ ಬಗ್ಗೆ ಹೇಳಿರ್ಬೇಕು. ನಮಸ್ಕಾರ ಮೇಡಮ್. ಹೇಳಿ ಸರ್. ನಾನು ಮುತ್ತುನಗರದ ಪಾರ್ಟಿ ಪ್ರೆಸಿಡೆಂಟು ರಾಜು ದೊರೆ ಮಾತಾಡ್ತಾ ಇರೋದು. ನೀವು ಹುಡುಗನ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದಿರಲ್ಲ, ಅವನು ಸಾಧಾರಣ ಅಲ್ಲ ಮೇಡಮ್. ಅವನ್ನ ಬಿಡಬೇಡಿ. ಅವನು ಹೊರಗಡೆ ಬಂದ್ರೆ ಇಡೀ ಸಮಾಜಕ್ಕೆ ಕೆಟ್ಟದ್ದು. ಅವನ ಬಗ್ಗೆ ಮಿನಿಸ್ಟ್ರು ಹೇಳಿರ್ಬೇಕಲ್ವಾ? ನಾನ್ ನೋಡ್ಕೋತೀನಿ. ಓಕೆ. ಹಲೋ. ನಮಸ್ಕಾರ SP, ನಾನು ರಾಯಪ್ಪ ಮಾತಾಡ್ತೀನಿ. ಹೇಳಿ ಸರ್. ಅವನ್ನ ಅರೆಸ್ಟ್ ಮಾಡಿರೋದ್ರಿಂದ ಊರಿಗೆ ಸಂತೋಷ ಆಗಿದೆ. ಯಾಕೆ ಅಂದ್ರೆ ಅವನು ಸಾಧಾರಣ ಅಲ್ಲ, ಪ್ಲಾನ್ ಮಾಡಿ ಮರ್ಡರ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವನು. ಬಿಡಬೇಡಿ ಅವನನ್ನ. ಸಾಧ್ಯ ಆದ್ರೆ ಎನ್ಕೌಂಟ್ರ್ ಮಾಡಿ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಜೈಲಲ್ಲೇ ಇರೋ ಹಾಗೆ ನೋಡ್ಕೊಳ್ಳಿ. ಮಿನಿಸ್ಟ್ರು ಹೇಳಿರ್ಬೇಕಲ್ವಾ? ಏಯ್, ನೀನೇನ್ ಅಷ್ಟೊಂದು ದೊಡ್ಡ ರೌಡಿನಾ? ಒಳಗ್ ನಡಿ, ಮಾಡ್ತೀನಿ ನಿಂಗೆ. ಹಾ ಹೇಳಿ ಸರ್. ಏನಮ್ಮ ASP, ಅವನ ಮೇಲೆ ಕೇಸ್ ಫೈಲ್ ಮಾಡಾಯ್ತಾ? ಹೇಗೆ? ಅವ್ನು ಒಪ್ಕೊಂಡೇ ಇಲ್ವಲ್ಲ. ಇರೋ ಸಾಕ್ಷಿನ ಇಟ್ಕೊಂಡು ಒಳಗಾಕ್ರೆ. ಒಳಗ್ ಹಾಕಕ್ ಸರಿಯಾಗಿರೋ ಸಾಕ್ಷಿ ಇಲ್ಲ ಸರ್. ಸಾಕ್ಷಿ ಇಲ್ವಾ? ಎಷ್ಟು ಸಾಕ್ಷಿ ಹುಟ್ಟಾಕಿ ನಾನೀಗ ಮಿನಿಸ್ಟರ್ ಆಗಿದ್ದೀನಿ. ನೀವು ಮನ್ಸು ಮಾಡಿದ್ರೆ ಅಪರಾಧಿ ನಿರಪರಾಧಿ ಆಗ್ತಾನೆ, ನಿರಪರಾಧಿ ಅಪರಾಧಿ ಆಗ್ತಾನೆ. ಎಲ್ಲ ನಿಮ್ ಕೈಯಲ್ಲೇ ಇರುತ್ತಲ್ವಾ? ನಾನು ಹೇಳ್ದಾಗ ಮಾಡಿ. ಸರಿ ಸರ್, ನಾನು ನೋಡ್ಕೋತೀನಿ. ಓಕೆ. ಏಯ್, ಅವ್ನು ಇನ್ನೂ ಬದುಕಿದಾನ ಸತ್ತಿದಾನ ನೋಡು.
ಶರತ್, ನಮ್ಮ ಸ್ಟೇಷನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಕಣಪ್ಪ. ಎಲ್ಲ SP ಸ್ಪೆಷಲ್ ಪೋಸ್ಟೇ ಕಾರಣ. ಇವತ್ತು ನನ್ನ ಕುಟುಂಬ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ನೀನೇ ಕಾರಣನಪ್ಪ. ನಿನಗೆ ಹೀಗೆ ರಕ್ತ ಬರೋ ಹಾಗೆ ಹೊಡೆದಿದಾರಲ್ಲಪ್ಪ. ಅದು ಬಿಡಿ ಅಣ್ಣ, ನಾನು ಕೊಲೆ ಮಾಡಿದೆ ಅಂತ ಹೇಳ್ತಿದಾರಲ್ಲ, ಯಾರಣ್ಣ ಕೊಲೆ ಮಾಡಿದ್ದೀನಿ? ಸತ್ತಿದ್ ಯಾರಣ್ಣ? ನಿನ್ ಫ್ರೆಂಡು. ಯಜಮಾನ್ರೇ, ಯಜಮಾನ್ರಿದಾರಾ? ನನ್ನ ನೋಡಿದ್ರೆ ಯಜಮಾನ್ರ ತರ ಕಾಣ್ತಿಲ್ವಾ? ಕಾಣಲ್ಲ. ಯಾಕೆ ಅಂದ್ರೆ ನನ್ ಮೂತಿ ಇರೋದೇ ಹಾಗೆ. ಈ ಮನೆ ಕೆಲ್ಸಗಾರ, ನನ್ನ ಹೆಸರು ಸರಿಯಾಂಡಿ. ಏಯ್, ಬನ್ನಿ. ಏನ್ ಮದ್ವೆನಾ? ನಾಮಕರಣನಾ? ಮದ್ವೆನಾ ಸರ್? ಅಣ್ಣ ಪೂಜೆಲಿದ್ದಾರೆ, ನಾನು ಅವ್ರ ತಮ್ಮ ಟಕ್ಲಸ್ ಆಲ್ಬರ್ಟ್. ಶಾರ್ಟ್ ಆಗಿ ಟಕ್ಕು ಟಕ್ಕು ಅಂತಾರೆ. ತಲೆ ಕೆಟ್ಟವನೆ, ಹೋಗ. ಯಜಮಾನ್ರು ನೋಡ್ಬೋದಾ? ಈಗ ಟೈಮ್ 8. ಅಣ್ಣ ಪೂಜೆ ಅಂತ ಬರೋ ಟೈಮು. ಬನ್ನಿ ಕೂತ್ಕೊಳ್ಳಿ, ಇನ್ನೇನು ಬಂದ್ಬಿಡ್ತಾರೆ. ಬಡವ್ರಿಗೆ ಸಹಾಯ ಮಾಡೋನು ದೇವರಿಗೆ ಹತ್ರ ಆಗ್ತಾನೆ. ಅವನು ಕೊಟ್ಟ ಭಿಕ್ಷೆಯನ್ನ ನಾವೆಲ್ರಿಗೂ ಹಂಚ್ಬೇಕು. ನಾನು ಎಷ್ಟೇ ದೇವ್ರು ಬೇಡ್ಕೊಂಡ್ರು ನನ್ನ ದೇವ್ರು ನೀನೇ ಕಣೆ. ಹಾಗೆಲ್ಲ ಏನಿಲ್ಲ ರೀ. ಮಾತೆ ಆಶೀರ್ವಾದದಿಂದ ನಾವು ಚೆನ್ನಾಗಿರ್ಬೇಕು, ನಮ್ಮದವರು ಚೆನ್ನಾಗಿರ್ಬೇಕಷ್ಟೇ. ನಮ್ಮ ಸಾರಥಿಯಲ್ಲಿ